ನಮಸ್ಕಾರ ಸ್ನೇಹಿತರೆ. ನಾಗಲಿಂಗ ಸ್ವಾಮಿಗಳ ಗುರುಸೇವೆ ಮತ್ತು ದೈವಿಕ ಮಹಿಮೆಯ ಬಗ್ಗೆ ತಿಳಿದುಕೊಂಡೆವು. ಇಂದಿನ ಭಾಗದಲ್ಲಿ ಅವರ ಜೀವನದ ಕೊನೆಯ ಅಧ್ಯಾಯ, ಅಪರೂಪದ ಲೀಲೆಗಳು ಮತ್ತು ಬ್ರಹ್ಮೈಕ್ಯದ ಪವಿತ್ರ ಕ್ಷಣಗಳನ್ನು ತಿಳಿದುಕೊಳ್ಳೋಣ. ನವಲಗುಂದದಲ್ಲಿ ವಾಸಿಸುತ್ತಿದ್ದ ಸಮಯದಲ್ಲಿ ನಾಗಲಿಂಗ ಸ್ವಾಮಿಗಳು ಧರ್ಮದ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು. ಆ ಕಾಲದಲ್ಲಿ ಶರೀಫರೊಂದಿಗೆ ಅವರು ಆಗಾಗ್ಗೆ ಆಧ್ಯಾತ್ಮಿಕ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರು. ಭಕ್ತಿ, ಆತ್ಮಜ್ಞಾನ ಮತ್ತು ಮಾನವೀಯತೆಯ ಬಗ್ಗೆ ನಡೆದ ಅವರ ಸಂವಾದಗಳು ಅನೇಕರಿಗೆ ಪ್ರೇರಣೆಯಾಗಿದ್ದವು. ಒಂದು ದಿನ ನಾಗಲಿಂಗ ಸ್ವಾಮಿಗಳು ಮತ್ತು ಶರೀಫರು ಜೊತೆಯಾಗಿ ಹುಬ್ಬಳ್ಳಿಗೆ ತೆರಳಿ ಮಹಾನ್ ಯೋಗಿ ಸಿದ್ಧರೂಢ ಸ್ವಾಮಿಗಳನ್ನು ಭೇಟಿಯಾದರು. ಇಬ್ಬರು ಮಹಾತ್ಮರು ಪರಸ್ಪರ ಭೇಟಿಯಾದ ಆ ದಿವ್ಯ ಕ್ಷಣವನ್ನು ಕಂಡ ಭಕ್ತರು ಭಾವುಕರಾದರು. ಆ ಸಂದರ್ಭದಲ್ಲಿ ನಾಗಲಿಂಗ ಸ್ವಾಮಿಗಳು, ಈ ಮಠದಲ್ಲಿ ಅನ್ನದಾಸೋಹ ಎಂದೆಂದಿಗೂ ನಿರಂತರವಾಗಿ ನಡೆಯಲಿ ಎಂದು ಆಶೀರ್ವದಿಸಿದರು. ಭಕ್ತರ ನಂಬಿಕೆಯಂತೆ ಆ ಆಶೀರ್ವಾದ ಇಂದಿಗೂ ಫಲಿಸುತ್ತಿದೆ. ಅದರ ನಂತರ ನಾಗಲಿಂಗ ಸ್ವಾಮಿಗಳು ಒಂದು ಅಪರೂಪದ ಲೀಲೆಯ ಮೂಲಕ ಆಳವಾದ ಆಧ್ಯಾತ್ಮಿಕ ಸತ್ಯವನ್ನು ಜನರಿಗೆ ತಿಳಿಸಿದರು. ಈ ದೇಹವು ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಹುಟ್ಟಿದ ಪ್ರತಿಯೊಂದು ಜೀವಿಯೂ ಒಂದು ದಿನ ಇದೇ ಪಂಚಭೂತಗಳಲ್ಲಿ ಲೀನವಾಗುವುದು ಪ್ರಕೃತಿಯ ಶಾಶ್ವತ ನಿಯಮ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕವೇ ಸಾರಿದರು. ಅವರ ಈ ಉಪದೇಶವು ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸುತ್ತದೆ. ನಂತರ ನಾಗಲಿಂಗ ಸ್ವಾಮಿಗಳು ನವಲಗುಂದಕ್ಕೆ ಹಿಂದಿರುಗಿದರು. ಅಲ್ಲಿ ಜನರನ್ನು ಉದ್ದೇಶಿಸಿ, ಮುಂದೆ ಭೀಕರ ಬರಗಾಲ ಬರಲಿದೆ, ಎಚ್ಚರಿಕೆಯಿಂದಿರಿ ಎಂದು ಮುಂಚಿತವಾಗಿಯೇ ಎಚ್ಚರಿಕೆ ನೀಡಿದರು. ಕೆಲವು ದಿನಗಳ ನಂತರ ಅವರ ಮಾತಿನಂತೆ ಭೀಕರ ಬರಗಾಲ ಎದುರಾಯಿತು. ಆ ಕಠಿಣ ಸಮಯದಲ್ಲಿ ನಾಗಲಿಂಗ ಸ್ವಾಮಿಗಳು ಅನೇಕ ಊರುಗಳಿಗೆ ತೆರಳಿ ಭಕ್ತರಿಗೆ ಧೈರ್ಯ ತುಂಬಿದರು. ಹಸಿದವರಿಗೆ ಅನ್ನ, ನಿರಾಶೆಯಲ್ಲಿದ್ದವರಿಗೆ ಆತ್ಮವಿಶ್ವಾಸ ಮತ್ತು ದುಃಖದಲ್ಲಿದ್ದವರಿಗೆ ಭರವಸೆ ನೀಡಿ ಅನೇಕ ಲೀಲೆಗಳ ಮೂಲಕ ಜನರ ಕಷ್ಟಗಳನ್ನು ನಿವಾರಿಸಿದರು. ಅವರ ಕರುಣೆ ಮತ್ತು ಸೇವಾಭಾವವೇ ಅವರನ್ನು ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿತು. ಕಾಲ ಕರೆದಂತೆ ನಾಗಲಿಂಗ ಸ್ವಾಮಿಗಳ ಅವತಾರದ ಕೊನೆಯ ದಿನಗಳು ಹತ್ತಿರವಾಗುತ್ತಾ ಬಂದವು. ಅವರ ಪರಮಭಕ್ತೆಯಾಗಿದ್ದ ಭೀಮವ್ವ ಜೀವನವಿಡೀ ಗುರುಸೇವೆಯಲ್ಲೇ ತನ್ನ ಬದುಕನ್ನು ಮುಡಿಪಾಗಿಟ್ಟಿದ್ದಳು. ಒಂದು ದಿನ ಭೀಮವ್ವಳ ಅಂತಿಮ ಸಮಯ ಸಮೀಪಿಸಿದೆ ಎಂಬುದನ್ನು ನಾಗಲಿಂಗ ಸ್ವಾಮಿಗಳು ತಮ್ಮ ಯೋಗಶಕ್ತಿಯಿಂದ ಅರಿತುಕೊಂಡರು. ತಕ್ಷಣವೇ ಅವಳ ಮನೆಗೆ ತೆರಳಿ ಪ್ರೀತಿಯಿಂದ ಹಾಲು ಕುಡಿಸಿ, ಗುರುವನನ್ನು ನೆನೆಯುತ್ತಿರು, ಅದೇ ನಿನ್ನ ಮುಕ್ತಿಯ ಮಾರ್ಗ ಎಂದು ಆಶೀರ್ವದಿಸಿದರು. ಭೀಮವ್ವ ಧ್ಯಾನದಲ್ಲಿ ಕುಳಿತಳು. ನಾಗಲಿಂಗ ಸ್ವಾಮಿಗಳು ಅವಳ ತಲೆಯ ಮೇಲೆ ಕರುಣೆಯಿಂದ ಕೈಯಿಟ್ಟರು. ಆ ಕ್ಷಣದಲ್ಲೇ ಅವಳು ಶಾಂತವಾಗಿ ಗುರುಚರಣದಲ್ಲಿ ಲೀನಳಾದಳು ಎಂದು ಭಕ್ತರು ನಂಬುತ್ತಾರೆ. ಒಂದು ದಿನ ನಾಗಲಿಂಗ ಸ್ವಾಮಿಗಳು ನವಲಗುಂದದ ಬೀದಿಗಳಲ್ಲಿ ನಿಧಾನವಾಗಿ ಸಂಚರಿಸುತ್ತಾ ಎದುರಾದ ಪ್ರತಿಯೊಬ್ಬರಿಗೂ ಕೈಮುಗಿದು ನಮಸ್ಕರಿಸಿದರು. ನಾನು ಹೋಗಿ ಬರುತ್ತೇನೆ, ಇದೇ ನಮ್ಮ ಕೊನೆಯ ಭೇಟಿ ಎಂದು ಹೇಳಿದ ಅವರ ಮಾತು ಆಗ ಯಾರಿಗೂ ಅರ್ಥವಾಗಲಿಲ್ಲ. ಸಂಜೆ ಎಲ್ಲರಿಗೂ ಒಳ್ಳೆಯ ಬದುಕು ನಡೆಸುವಂತೆ ಉಪದೇಶ ನೀಡಿ, ನೀವು ಎಲ್ಲರೂ ಸುಖವಾಗಿ, ಆರೋಗ್ಯದಿಂದ ಮತ್ತು ಭಕ್ತಿಯಿಂದ ಬದುಕಿರಿ ಎಂದು ಆಶೀರ್ವದಿಸಿದರು. ಮರುದಿನ ಬೆಳಿಗ್ಗೆ ತಮ್ಮ ಅಂತಿಮ ಸಮಯ ಬಂದಿದೆ ಎಂಬುದನ್ನು ಅರಿತ ನಾಗಲಿಂಗ ಸ್ವಾಮಿಗಳು ಆಳವಾದ ಧ್ಯಾನದಲ್ಲಿ ಲೀನರಾದರು. ಶಾಂತವಾಗಿಯೇ ಪರಬ್ರಹ್ಮನಲ್ಲಿ ಐಕ್ಯರಾದರು ಎಂದು ಭಕ್ತರು ನಂಬುತ್ತಾರೆ. ನಂತರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅವರ ಪಾರ್ಥಿವ ಶರೀರವನ್ನು ಭವ್ಯ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಿ ನವಲಗುಂದದ ಮೌನೇಶ್ವರ ಮಠದಲ್ಲಿ ಸಮಾಧಿ ನಿರ್ಮಿಸಲಾಯಿತು. ಇಂದಿಗೂ ಆ ಸಮಾಧಿ ಸಾವಿರಾರು ಭಕ್ತರಿಗೆ ಭಕ್ತಿ, ಶಾಂತಿ ಮತ್ತು ಆತ್ಮಜ್ಞಾನದ ಪವಿತ್ರ ತಾಣವಾಗಿದೆ. ಅಜಾತ ನಾಗಲಿಂಗ ಸ್ವಾಮಿಗಳ ಜೀವನ ನಮಗೆ ಒಂದು ಶಾಶ್ವತ ಸಂದೇಶ ನೀಡುತ್ತದೆ. ತ್ಯಾಗ ಮಾಡಿದ ಜೀವನವೇ ಮಹತ್ತರವಾದ ಜೀವನ. ಭಕ್ತಿ ಮತ್ತು ಆತ್ಮಜ್ಞಾನವೇ ನಿಜವಾದ ಸಂಪತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಇಂತಹ ಆಧ್ಯಾತ್ಮಿಕ ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.